ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು? ಚೆನ್ನಾಗಿ ವಿಡಿಯೋ ಮಾಡಿದ್ರೆ ಸೆಕೆಂಡ್ ಪಿ ರಿಸಲ್ಟ್ ಅಂತೂ ಬಂತು. ಸುಮಾರು ಜನ ಅಂದರೆ ಫೇಲ್ ಆಗಿದ್ದೀರಾ. ಫೇಲ್ ಆಗಿರೋರಲ್ಲಿ ಏನಪ್ಪ ಮಾಡಬೇಕಂದ್ರೆ ನಿಮಗೆ ಎಕ್ಸಾಮ್ ಕಟ್ಬೋದು ಗೈಸ್. ನೀವು ಫೇಲ್ ಆಗಿದ್ರು ಡೋಂಟ್ ವರಿ, ಮತ್ತೆ ಎಕ್ಸಾಮ್ 2ಗೆ ಅಪ್ಲೈ ಮಾಡ್ಬೋದು. ಎಕ್ಸಾಮ್ 2ಗೆ ಯಾವತ್ತಿಂದ ಅಪ್ಲೈ ಮಾಡ್ಬೋದಪ್ಪ, ಏನೇನು ರೂಲ್ಸ್ ಐತೆ ಅಂದರೆ ಗೈಸ್, ನಿಮ್ಮದು ಎಷ್ಟು ಸಬ್ಜೆಕ್ಟ್ ಆಗುತ್ತೆ ಅಷ್ಟು ಸಬ್ಜೆಕ್ಟ್ ಮೇಲೆ ಫೀಸ್ ಅನ್ನೋದು ಇರುತ್ತೆ. ಲಾಸ್ಟ್ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಇವತ್ತಿಂದ ಅಂದರೆ ಇವತ್ತು ರಿಸಲ್ಟ್ ಬಂದಿದ್ದಲ್ಲ, ನಾಳೆಯಿಂದನೇ ಎಕ್ಸಾಮ್ ನಿಮ್ಮ ಕಟ್ಟಿಸ್ಕೊಳ್ತಾರೆ. ಓಕೆ, ನಿಮ್ಮ ಕಾಲೇಜ್ ಕಡೆಯಿಂದ ನಿಯರ್ ಬೈ ನಿಮ್ದು ಯಾವ ಕಾಲೇಜಲ್ಲಿ PUC ಮಾಡ್ತಿದ್ರೆ ಅದೇ ಕಾಲೇಜಲ್ಲಿ ಹೋಗ್ಬಿಟ್ಟು ನೀವು ನಿಯರ್ ಬೈ ಕಟ್ಬೋದು. ಓಕೆ, ಇದು ಆನ್ಲೈನಲ್ಲಾರ ಕೇಳ್ರಿ, ಕಾಲೇಜ್ ಕಡೆಯಿಂದ ಹೋಗಿ ನಾಳೆಯಿಂದ ಅಪ್ಲಿಕೇಶನ್ ಶುರು ಆಗುತ್ತೆ. ಬಟ್ ಕೇಳ್ಬೋದು, ಆನ್ಲೈನಲ್ಲಿ ಆಫ್ಲೈನಲ್ಲಿ ಹೇಳ್ಬೋದು. ಆಮೇಲೆ ಯಾರು ಫೇಲ್ ಆಗಿದ್ರು 1-2 ಮಾರ್ಕ್ಸ್ 3 ಮಾರ್ಕ್ಸಿಂದ ಅವ್ರಿಗೆ ರಿವ್ಯಾಲ್ಯೂಯೇಷನ್ ಆಪ್ಷನ್ಸ್ ಅಂತ ಇರುತ್ತೆ. ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ರಿ. ಬಟ್ ಇನ್ನೂರ್ಗೆ ಹೇಳ್ತಾರದು ಎಲ್ಲರೂ ಗುಡ್ ನ್ಯೂಸ್, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಇನ್ನು ತಲೆ ಕೆಡ್ಸ್ಕೊಂಡು 3-4 ಎಷ್ಟು ಸಬ್ಜೆಕ್ಟ್ ಆದ್ರೆ ಫೇಲ್ ಆಗಿರಲಿ ನೀವು ಕಟ್ಬೋದು. ಫೀಸ್ ಎಷ್ಟಪ್ಪ ಇರುತ್ತೆ ಅಂದ್ರೆ 400 ರೂಪಾಯಿ ಇರುತ್ತೆ. ಅಂದರೆ 4 ಸಬ್ಜೆಕ್ಟ್ ಮೇಲೆ ಎಷ್ಟೇ ಫೇಲ್ ಆಗಿದ್ರು 400 ರೂಪಾಯಿ ಅನ್ನೋದು ಫೀಸ್ ಅನ್ನೋದು ಇದೇ ಇರುತ್ತೆ. ಒಂದು ಸ್ಟೂಡೆಂಟ್ಗೆ 4 ಸಬ್ಜೆಕ್ಟ್ ಮೇಲೆ ಎಷ್ಟೇ ಫೇಲ್ ಆಗಿದ್ರು 400 ರೂಪಾಯಿ ಅನ್ನೋದು ಫೀಸನ್ನು ಎಕ್ಸಾಮಲ್ಲಿ ಕಟ್ಟಿಸ್ಕೊತಾರೆ. ಜಾಸ್ತಿ ಏನು ಕಟ್ಟಿಸ್ಕೊಳ್ಳೋದು. ನೋಡೋಣ, ಅಕಸ್ಮಾತ್ ಏನೋ ಮೀಟಿಂಗಲ್ಲಿ ಏನಾದರೂ ಅವರು ಫ್ರೀ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ, ಹೋದ ವರ್ಷ ಏನಿತ್ತು ಎಕ್ಸಾಮ್ 2 ಎಕ್ಸಾಮ್ 3 ಏನಿತ್ತು ಹೋದ ವರ್ಷ ಫ್ರೀ ಅನ್ನೋದು ಮಾಡಿದರು. ಯಾಕಂದರೆ ಮಕ್ಕಳು ಫ್ರೀಯಾಗಿ ಕಟ್ಟಲಿ ಎಕ್ಸಾಮ್ ಅಂತ ಕಟ್ಟಿಸ್ಕೊಳ್ಳೋಕೆ ಎಲ್ಲ ಅಪ್ಲಿಕೇಶನ್ ಚಾರ್ಜ್ ಮಾಮೂಲಿ ಒಂದು 10 ರೂಪಾಯಿನ ಇಸ್ಕೊತಿದ್ರು. ಬಟ್ ಈ ಸಲ ಅದೇ ರೀತಿ ಏನೋ ರೂಲ್ಸ್ ಏನಾದ್ರು ಬಂದರೆ, ಅಕಸ್ಮಾತ್ ಈಗ ಸೆಕೆಂಡ್ PUC ನೀವು ಯಾರು ಫೇಲ್ ಆಗಿದ್ರೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಅವ್ರು ಎಕ್ಸಾಮ್ 2ಗೆ ಹೋಗಿ ಅಪ್ಲೈ ಮಾಡ್ಬೋದು. ನಾಳೆಯಿಂದನೇ ಅಪ್ಲೈ ಮಾಡಿರಿ. ಹೋಗಿ ನಿಮ್ಮ ನಿಯರ್ ಬೈ ಕಾಲೇಜ್ ಮಾಡಿ, ಅಲ್ಲಿ ಕಾಲೇಜಲ್ಲಿ ಕೇಳಿರಿ ಒಂದ್ಸಲ ಆನ್ಲೈನಲ್ಲಿ ಮಾಡೋದು ಆಫ್ಲೈನಲ್ಲಿ ಮಾಡೋದು ಅಂತ. ಓಕೆ, ಆಫ್ಲೈನಲ್ಲಿ ಅಂತಂದ್ರೆ ಆನ್ಲೈನಲ್ಲಿ ಫೋನಲ್ಲೂ ಮಾಡ್ಬೋದು. ನೀವು ಫೋನಲ್ಲೂ ಮಾಡ್ಬೋದು. ಓಕೆ, ಫೋನಲ್ಲಿ ಮಾಡೋದು ನಿಮ್ಗೆ ಗ್ಯಾರಂಟಿ ಇಲ್ಲ ಅಂತಂದರೆ ಹೋಗ್ಬಿಟ್ಟು ಸೈಬರ್ ಸೆಂಟರ್ಗೆ, ಅಕಸ್ಮಾತ್ ನಿಯರ್ ಬೈ ಯಾವ್ದು ಸೆಂಟರ್ ಇರುತ್ತೆ ನಿಮ್ಮದು ಸೈಬರ್ ಸೆಂಟರ್, ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಮಾಡ್ಬೋದು. ಬಟ್ ಅದಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಡ್ತಾರೆ, ಯಾರು ಫೇಲ್ ಆದರೂ ತಲೆ ಕೆಡಿಸ್ಕೊಬಿಡಿ. ಇನ್ನೂ ಎಕ್ಸಾಮ್ ಐತೆ ಗೈಸ್, ಇನ್ನೂ ಎಕ್ಸಾಮ್ ಐತಿ. ಈ ಎಕ್ಸಾಮನ್ನು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ನ ಬರಿಬೋದು, ಯಾವುದೇ ತಲೆ ಕೆಡಿಸ್ಕೊಂಗಿಲ್ಲ. ಸೇಮ್ ಇಂಟರ್ನಲ್ಸ್ ಮಾರ್ಕ್ಸಲ್ಲಿ ಅದೇ ಇರುತ್ತೆ. ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಯಾರೇ ಫೇಲ್ ಆಗಿ ವೀಡಿಯೋ ನೋಡ್ತಾಯಿದ್ರು ಬಟ್ ಅವ್ರು ಎಕ್ಸಾಮ್ 2ಗೆ ಅಪ್ಲೈ ಮಾಡ್ಬೋದು. ಇನ್ನು ಅಕಸ್ಮಾತ್ ನಾನು ಏನೋ ಹೇಳ್ತಾರೆ 1 ಮಾರ್ಕ್ಸ್ 2 ಮಾರ್ಕ್ಸಿಂದ ಫೇಲ್ ಆಗಿರೋಲ್ಲ, ರಿವ್ಯಾಲ್ಯೂಯೇಷನ್ಗೆ ಹಾಕಿ 1 ಮಾರ್ಕ್ಸ್ 2 ಮಾರ್ಕ್ಸಿಂದ ನಾನು ಎಕ್ಸಾಮ್ 2 ಬರೀಕ್ಕೆ ಇಷ್ಟನೇ ಇಲ್ಲ, ಹಂಗೂ ನಾನು ಇದು ಅಂತಂದರೆ ಅಂಥವ್ರೆಲ್ಲ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಲಾಸ್ಟ್ ಡೇಟ್ ಯಾವಾಗ ಅದ್ರ ಬಗ್ಗೆ ಅಂತ. ಬಟ್ ರಿವ್ಯಾಲ್ಯೂಯೇಷನ್ ಇವತ್ತಿಂದ, ಅದು ಸೇಮ್ ಇವತ್ತಿಂದ ಸ್ಟಾರ್ಟ್, ಇವಾಗಲಿಂದ ರಿಸಲ್ಟ್ ಇವತ್ತು ಬಂದಿದೆ ಅಲ್ವಾ, ರಿಸಲ್ಟು ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ರಿವ್ಯಾಲ್ಯೂಯೇಷನ್ಗೆ ಹಾಕೋಕೆ ಸ್ಕ್ಯಾನರ್ ಕಾಪಿಗೆ ಹಾಕೋಕೆ ಫಸ್ಟ್, ಆಮೇಲೆ ರಿವ್ಯಾಲ್ಯೂಯೇಷನ್. ಬಟ್ ಎಲ್ಲ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎಕ್ಸಾಮ್ ಪುನಃ ಟೈಮ್ ಟೇಬಲ್, 2ನೇ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ರಿಂದ ಬೇಗ ಎಕ್ಸಾಮ್ನು ಎಲ್ಲಾದರೂ ಪ್ರೊಸೆಸ್ಸು ಬೇಗ ನಡೀಬೇಕು. ಬಟ್ ಅದಕ್ಕೋಸ್ಕರ ಹೇಳ್ತಾನೆ, ರಿಸಲ್ಟ್ ಏನೋ 1-2 ದಿನ ಲೇಟ್ ಆಯ್ತು ಅಷ್ಟೇ. ಇವತ್ತು ರಿಸಲ್ಟ್ ಬಂದ್ಬಿಡ್ತು ಕೊನೆಗೂ ಫೈನಲಿ. ಬಟ್ ಅದಕ್ಕೋಸ್ಕರ ಹೇಳ್ತಾ ಇರೋದು ಗೈಸ್, ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರು ಬಟ್ ಫೇಲ್ ಆಗಿದ್ರು ಅವರೆಲ್ಲ ತಲೆ ಕೆಡಿಸ್ಕೊಂಡು ಎಕ್ಸಾಮ್ 2ಗೆ ಅಪ್ಲೈ ಮಾಡ್ಕೊಳ್ರಿ. ಇನ್ನು ಎಕ್ಸಾಮ್ ಫೀಸ್ ಅಷ್ಟು ಹೇಳಿ, ನೀವು 1 ಸಬ್ಜೆಕ್ಟ್ ಆದರೆ 400 ರೂಪಾಯಿ ಚಿಲ್ಲರೆ ಅಷ್ಟೇ ಇರುತ್ತೆ. 3-4 ಸಬ್ಜೆಕ್ಟ್ ಅಷ್ಟು. 1 ಸಬ್ಜೆಕ್ಟ್ ಆದರೆ 170 ಚಿಲ್ಲರೆ ಅಷ್ಟೇ ಇರುತ್ತೆ. ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರು. ಬಟ್ ಅದಕ್ಕೋಸ್ಕರ ಗೈಸ್ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ನೀವು ಫಾಲೋ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೀಯಾಗಿ ಕಮೆಂಟ್ ಮಾಡ್ಬೋದು. ನಿಮ್ಗೆ ಏನು ದುಡ್ಡೇನು ಖರ್ಚಾಗಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿತಾ ಇದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ಸ್. ಬೈ ಸಿಜ್ಜು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀವಿ. ಒಂದೇ ಮಾತಾಡೋದು. ಬೈ ಸಿಜ್ಜು. ಬಾಯ್.